ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೂತನ ನಾಯಕ್. ಹೇಗಿದ್ದೀರಾ ಎಲ್ಲರೂ? ನೋಡಿ, ಇವತ್ತು ಬೆಂಡೆಕಾಯ್ದು ಚಟ್ನಿ ಮಾಡೋಣ ಅಂತ. ಇದರಲ್ಲೇ ಚಟ್ನಿ ಸ್ವಲ್ಪ ಸಾಂಬಾರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಚಟ್ನಿಗೆ ಏನು ಬೇಕು ಇದನ್ನು ಕುಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಸ್ನೇಹಿತರೆ. ಒಂದು 8 ರಿಂದ 9 ಹಸಿಮೆಣಸು ತೊಗೊಂಡಿದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಸ್ನೇಹಿತರೆ. ಈಗ ಇದನ್ನು ಫಸ್ಟು ನಾವು ಹುರ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ಬೆಂಡೆಕಾಯಿನ ನಾನು ಒಂದು ಕಡಾಯಿಯಲ್ಲಿ ಹಾಕಿ ಸ್ವಲ್ಪ ಹುರ್ಕೊಳ್ತೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಒಂದು 2 ಬೇಕು ಅಥವಾ 3 ಜನಕ್ಕೆ ಬೇಕು ಅಂತ ಹೇಳಿದ್ರೆ ಇಷ್ಟು ಸಾಕಾಗತ್ತೆ ಸ್ನೇಹಿತರೆ. ನೋಡಿ, ಇದು ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬೆಂಡೆಕಾಯಿ ತುಂಬ ಒಳ್ಳೆಯದು. ಅದರಿಂದ ನಾವು ಬರೀ ಕರಿ ಪಲ್ಯ ಅಥವಾ ಡ್ರೈ ಪಲ್ಯಗಳು ಈ ಥರದ್ದೇ ಮಾಡ್ತಿರ್ತೀವಿ. ಚಟ್ನಿ ಅಂತ ಹೇಳಿದ್ರೆ ಕೆಲವರು ಮನೇಲಿ ಮಾಡ್ತಾರೆ, ಕೆಲವರು ಮನೇಲಿ ಮಾಡಲ್ಲ. ಈ ಥರ ನೀವು ಚಟ್ನಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಜೊತೆಗೆ ಮಾಡ್ಕೊಂಡು ತಿನ್ಬೋದು. ಸೂಪರ್ ಆಗಿರುತ್ತೆ ಟೇಸ್ಟು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಸ್ವಲ್ಪ ಚೆನ್ನಾಗಿ ಲೋಳೆ ಎಲ್ಲ ಹೋಗಬೇಕು ಸ್ನೇಹಿತರೆ. ಆ ಥರ ಡ್ರೈ ಆಗಿ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಬೇಕು ಸ್ನೇಹಿತರೆ. ಈಗ ನೋಡಿ, ತುಂಬ ಚೆನ್ನಾಗಿ ನೋಡಿ ಆಗಿದೆ ಸ್ನೇಹಿತರೆ. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಫ್ರೈ ಆದರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸ್ನೇಹಿತರೆ ಇದನ್ನು. ಈಗ ಇದಕ್ಕೆ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಿಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ಈಗ ಒಂಚೂರು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಎಲ್ಲ ಇದರಲ್ಲೇ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಾತ್ರ ಸಾಂಬಾರು ಕರಿ ತಿಂದು ಬೇಜಾರಾಗಿದ್ದರೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಈಗೆಲ್ಲ ಫ್ರೈ ಆಗಿದೆ. ಈಗ ಇದನ್ನು ನಾನು ಈಗ ಕುಟಾಣಿ ಅಕಸ್ಮಾತ್ ಇರಲಿಲ್ಲ ಕುಟ್ಟೋದು ಅಂತ ಹೇಳಿದರೆ ಒಂದು ಲೋಟದಲ್ಲಿ ಕುಟ್ಬೋದು ಸ್ನೇಹಿತರೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ 1 ಗ್ಲಾಸ್ ತಗೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ ನಾನು ಕುಟ್ತೀನಿ ಇದನ್ನು. ನೋಡಿ ಸ್ನೇಹಿತರೆ, ಈಗ ಲೋಟದಲ್ಲಿ ಹಿಂಗೆ ಹಾಕ್ಕೊಂಡು ಈ ಥರ ಕುಟ್ಟೋದ್ರಿಂದ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡಿಬಿಟ್ರೆ ಏನಾಗುತ್ತೆ ಸ್ನೇಹಿತರೆ, ಪೂರ್ತಿ ತುಂಬ ಮೆತ್ತಾಗಿಬಿಡುತ್ತೆ, ಚೆನ್ನಾಗಾಗಲ್ಲ. ರೊಟ್ಟಿಗೆ ಎಲ್ಲ ಈ ಥರ ನಾವು ಕುಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಮತ್ತೆ ನಾವೇನು ಒಗ್ಗರಣೆ ಮಾಡೋದು ಬೇಡ ಸ್ನೇಹಿತರೆ. ನೋಡಿ ಯಾವ ರೀತಿ ಇದೇ ಥರ ಲೋಟದಲ್ಲೇ ಕುಟ್ಕೊಂಡ್ಬಿಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನು ಸರ್ವ್ ಮಾಡಿದ್ದೀನಿ ನಾನು. ಬೆಂಡೆಕಾಯಿ ಚಟ್ನಿನ ಕುಟ್ಟಿ ಮಾಡಿರೋದು ಸ್ನೇಹಿತರೆ. ಸೂಪರಾಗಿ ಬಂದಿದೆ. ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ತರ್ತೀನಿ ನೆಕ್ಸ್ಟು ಬರುವಂತಹ ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.